ನಿಮ್ ತೋಟ ಒಂದ್ ರೌಂಡ್ ಬಂದ್ರೆ ಸಾಕಲ್ವಾ? ಸಕಲೇಶ್ಪುರ ಅನ್ನುವ ಜಾಗವೇ ಒಂತರಹ ನನ್ನ ಪಾಲಿಗೆ ಕರ್ನಾಟಕದ ಸ್ವರ್ಗ ಅನ್ನಬಹುದು. ಒಂದು ಪರ್ಫೆಕ್ಟ್ ಹಳ್ಳಿ ಮನೆ ಬೇಕಂದ್ರೆ ಹಳ್ಳಿ ಮನೆ ಫೀಲ್ ಕೊಡುತ್ತೆ. ಡೋರ್ಸ್ ಆಗಿರ್ಬೋದು, ಮೇಲ್ಗಡೆ ಚಾವಣಿ ಆಗಿರ್ಬೋದು, ಲಕ್ಸುರಿನೂ ಇದೆ. ಮೇಲ್ಗಡೆ ಹೋಗಿ ಮಲಗಬಹುದು. ಓಕೆ, ಕೆಳಗಡೆ 6 ಜನ ಮಲಗಬಹುದು. ಕೊನೆಗೂ ಮರಳಿ ಮಣ್ಣಿಗೆ ಅಂತ ಎಲ್ರು ಮತ್ತೆ ಇಲ್ಲಿಗೆ ಬರ್ಲೇಬೇಕು. ಕರೆಕ್ಟ್. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಕ್ಲಾಸಿಕ್ ಕನ್ನಡಿಗ. ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ತುಂಬ ದಿನಗಳ ನಂತರ ವಿಡಿಯೋ ಮಾಡ್ತಾಯಿದ್ದೀನಿ. ಇವಾಗ ನಾವು ಪ್ರೆಸೆಂಟಾಗಿ ಸಕಲೇಶ್ಪುರದಲ್ಲಿದ್ದೀವಿ, ಹತ್ತಿಹಳ್ಳಿ ಅಂತ. ಇಲ್ಲಿ ಕಾರ್ಡಮಮ್ ಗ್ರೂವ್ ಅಂತ ಹೋಮ್ ಸ್ಟೇ ಇದೆ. ಈ ಹೋಮ್ ಸ್ಟೇದು ಡೀಟೇಲ್ಡಾಗಿ ವಿಡಿಯೋ ಮಾಡಾಕೋಣ ಅಂತ. ಈ ಹೋಮ್ ಸ್ಟೇ ಓನರು ದರ್ಶನ್ ಅಂತ. ನಮಸ್ಕಾರ. ಇದು ಈ ಹೋಮ್ ಸ್ಟೇ ಹೆಸರು ಕಾರ್ಡಮಮ್ ಗ್ರೋ ಹೋಮ್ ಸ್ಟೇ ಅಂತ. ಇದು ಸಕಲೇಶ್ಪುರದಿಂದ 35 ಕಿಲೋಮೀಟ್ರ್ ದೂರದಲ್ಲಿದೆ. ನಮ್ಮ ಹತ್ರ 5 ರೂಮ್ ಇದೆ. ಕಪಲ್ಸ್ ಆದರೆ 5 ಕಪಲ್ ಇರ್ಬೋದು. ಟೋಟಲ್ ಮೆಂಬರ್ಸ್ ಆದರೆ ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಂಡಿರ್ತೀನಿ ಅಂದರೆ ಒಂದು 25 ಮೆಂಬರ್ಸ್ವರೆಗೆ ಇರ್ಬೋದು. ಇದು ಎಲ್ಲಿ ಲೊಕೇಟ್ ಆಗಿದೆ ಅಂತ ಅದೇ ಹತ್ತಿಹಳ್ಳಿ ಅಂತ, ಬಿಸ್ಲೆ ವ್ಯೂ ಪಾಯಿಂಟಿಗೆ ಮತ್ತು ಮೂಕನ್ಮನೆ ವಾಟರ್ ಫಾಲ್ಸಿಗೆಲ್ಲ ತುಂಬ ನಿಯರೆಸ್ಟ್ ಆಗಿದೆ. ನಿಯರ್ ಬೈ ಪ್ಲೇಸಸ್ ವಿಸಿಟ್ ಮಾಡೋದು ಯಾವ್ದಾದ್ರು ವಿಸಿಟ್ ಮಾಡ್ಬೋದು. ಇಲ್ಲಿ ಎಡೆಕುಮಾರ್ ರೈಲ್ವೆ ಟ್ರ್ಯಾಕ್ ಇದೆ, ಇಲ್ಲಿಂದ 15 ನಿಮಿಷ ಆಗುತ್ತೆ ಜೀಪಲ್ಲಿ ಹೋಗೋದಾದರೆ. ಆಮೇಲೆ ಮೂಕನ್ಮನೆ ವಾಟರ್ ಫಾಲ್ಸ್ 5 ನಿಮಿಷ ಇಲ್ಲಿಂದ. ಮತ್ತು ಕಾಗಿನೆರೆ ವ್ಯೂ ಪಾಯಿಂಟ್ ಇದೆ, ಅದು ಒಂದು 15 ನಿಮಿಷ ಆಗುತ್ತೆ. ಅದು ಬಿಟ್ಟರೆ ಪಟ್ಲಾ ಬೆಟ್ಟ ಇದೆ, ಅದು ಒಂದು 15 ಮಿನಿಟ್ಸ್ ಆಗುತ್ತೆ. ಇನ್ನು ಬಿಸ್ಲೆ ವ್ಯೂ ಪಾಯಿಂಟು ಒಂದು 20 ಮಿನಿಟ್ಸ್ ಆಗುತ್ತೆ. ಇಷ್ಟು ಪ್ಲೇಸಸ್ ಇದೆ, ಎಲ್ಲ ಆರಾಮಾಗಿ ಹೋಗಿ ಬರ್ಬೋದು. ತೋಟ ಇದೆ ಹಿಂದೆ, ಅದು ಎಸ್ಟೇಟ್ ವಾಕ್ ನಾನೇ ಕರ್ಕೊಂಡೋಗಿ ಎಲ್ಲರೂ ತೋರಿಸ್ತೀನಿ ನಿಮಗೆ. ಇದು ಈ ಹೋಮ್ ಸ್ಟೇ ಎಷ್ಟು ಸ್ಪೇಸಲ್ಲಿದೆ? ಇದು 1 ಎಕರೆ ಜಾಗದಲ್ಲಿದೆ. ಹಿಂದೆ 4 ಎಕರೆ ಕಾಫಿ ತೋಟ ಇದೆ. ಇದು ಕಿಡ್ಸ್ ಪ್ಲೇ ಏರಿಯಾ ಇದೆ, ಎಲ್ಲ ಮಕ್ಕಳಿಗೆ ಎಲ್ಲರಿಗೂ ಆಟ ಆಡೋಕ್ಕೆಲ್ಲ ಜಾಗ ಇದೆ. ದೊಡ್ಡವರು ಕ್ರಿಕೆಟ್ ಆಡ್ಬೋದು, ಬೇಕಾದಷ್ಟು ಫೀಲ್ಡ್ ಎಲ್ಲ ಇದೆ. ಕ್ರಿಕೆಟ್, ಬ್ಯಾಡ್ಮಿಂಟನ್ ಎಲ್ಲ ಔಟ್ಡೋರ್ ಮತ್ತು ಇಂಡೋರ್ ಗೇಮ್ಸು, ಬೋರ್ಡ್ ಗೇಮ್ಸ್ ಎಲ್ಲ ಇದೆ. ಓಕೆ ಸರ್, ಬನ್ನಿ ರೂಮ್ ವೈಸ್ ಒಂದೊಂದೇ ನೋಡ್ತಾ ಹೋಗೋಣ. ಓಕೆ, ನಾವು ಎಲ್ಲ ರೂಮ್ಗಳಿಗೆ ಸ್ಪೈಸ್ ಹೆಸರು ಇಟ್ಟಿದ್ದೀವಿ. ಇದು ಜಿಂಜರ್ ಅಂತ ಹೇಳಿ. ಇಲ್ಲಿ ಸದ್ಯಕ್ಕೆ ಆರಾಮಾಗಿ ಗಂಡ ಹೆಂಡತಿ ಮಕ್ಕಳು ಆರಾಮಾಗಿರ್ಬೋದು. ಸ್ಪೇಷಿಯಸ್ ಬಾತ್ರೂಮ್ ಇದೆ. ಹಾಗೆ ಚಿಕ್ಕ ಮಕ್ಕಳಿದ್ರೆ ನೀರು ತುಂಬಿಸ್ಕೊಡ್ತೀವಿ, ಮಕ್ಕಳು ಸ್ವಲ್ಪ ಆಟ ಆಡ್ಬೋದು. ನೋಡಿ, ಚೆನ್ನಾಗಿದೆ, ಒಂಥರ ಕಾನ್ಸೆಪ್ಟ್ ಇದು. ನಾವು ಯಾವಾಗ ಈ ಥರ ನೋಡಿಲ್ಲ. ಸ್ವಿಮ್ಮಿಂಗ್ ಪೂಲ್ ಕಮ್ ಬಾತ್ರೂಮ್, ಗ್ಯಾಸ್ ಗೀಸರ್ ಇದೆಲ್ಲ 24 hours ಹಾಟ್ ವಾಟರ್. ಇರುತ್ತೆ. ಓಕೆ, ಬೋರ್ಡ್ ಗೇಮ್ಸ್ ಇರುತ್ತೆ. ಇಲ್ಲಿ ಕೂತ್ಕೊಂಡು ಬೇಕಾದ್ರೆ ಇಲ್ಲೇ ಚೆಸ್ ಆಡ್ಬೋದು. ಇಲ್ಲಿ ನೋಡಿ 3D ಫೋಟೋ ಬೇರೆ ಇದೆ. 3D ಇದು ಪೆಪ್ಪರ್ ಅಂತ. ಪೆಪ್ಪರ್ ಸೇಮ್ ಆವಾಗ ತೋರಿಸಿದ್ನಲ್ಲ ಅದೇ ಥರ ಇದೆ. ಜಿಂಜರು, ಅದ್ರ ಆಪೋಸಿಟ್ ಪೆಪ್ಪರ್. ಸೇಮ್ ಟೈಪ್ ಅದೇ ಥರ ರೂಮು, ಎಲ್ಲ ಬಾತ್ರೂಮ್ ಎಲ್ಲ ಸೇಮ್ ಇದೆ. ಹೆಸರೆಲ್ಲ ಯುನೀಕ್ ಆಗಿದೆ ಸರ್. ಫುಲ್ ಎಲ್ಲ ಸ್ಪೇಷಿಯಸ್ ಆಗಿದೆ. ಆರಾಮಾಗಿ ಮಕ್ಕಳು ಎಲ್ಲ ಬಂದರೆ ಇಲ್ಲಿ ಆರಾಮಾಗಿ ನೀರು ತುಂಬಿಸ್ಬಿಟ್ರೆ, ಹಾಟ್ ವಾಟರ್ ಆದ್ರೆ ಸರಿ, ಯಾವ್ದಾದ್ರು ಸರಿ, ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋದಿಲ್ಲ. ಸಪ್ರೇಟ್ ಸ್ವಿಮ್ಮಿಂಗ್ ಪೂಲ್ ಬೇಕು ಅಂತೇನಿಲ್ಲ. ನಾವಿನ್ನೂ ಚೆಕ್ಔಟ್ ಆಗಿಲ್ಲ, ಅದರಿಂದ ಎಲ್ಲ ಬಟ್ಟೆ ಎಲ್ಲ ಇಲ್ಲೇ ಇದೆ. ಇಲ್ಲಿ ಕಾಣ್ತಾ ಇರೋದು ನಮ್ಮ ಮನೆ, ನಾವು ಇಲ್ಲೇ ಇರೋದು. ನಾವು ಮನೆಯಿಂದನೇ ಎಲ್ಲರಿಗೂ ಫುಡ್ ಎಲ್ಲ ಮಾಡ್ತೀವಿ. ಆಮೇಲೆ ಇದನ್ನು ನೋಡ್ಬಿಡಿ, ಚೆನ್ನಾಗಿದೆ, ಇದನ್ನು ಕೊಡ್ತಾರೆ ಅಂತ ಅನ್ಕೊಂಬಿಡಿ. ಇದು ಇವ್ರು ಸ್ಟೇ ಆಗಿರೋದು. ಇದೊಂದು ರೂಮ್ ಇದೆ. ಇದು ಕಾರ್ಡಮಮ್ ಅಂತ, ಸ್ವಲ್ಪ ಹಳೆ ಮನೆ ಥರ ಮಾಡಿದ್ದೀವಿ. ಇದು ಕಾರ್ಡಮಮ್ ನೇಮ್. ಡೋರ್ಸು ಅಷ್ಟೇ ಸರ್, ಚೆನ್ನಾಗಿದೆ ಅಂತ. 4 ಜನ ಇರ್ಬೋದು ಇದರಲ್ಲಿ. ಓಕೆ, ವಾಶ್ರೂಮ್ ಅಷ್ಟೇ ಫುಲ್ ಸ್ಪೇಷಿಯಸ್ ಆಗಿದೆ. ಒಂಥರ ಹಳ್ಳಿ ಮನೆ, ದೇಸಿ ಸೊಗಡು, ಹಳ್ಳಿ ಮನೆ ಫೀಲ್ ಕೊಡುತ್ತೆ. ಡೋರ್ಸ್ ಆಗಿರ್ಬೋದು, ಮೇಲ್ಗಡೆ ಚಾವಣಿ ಆಗಿರ್ಬೋದು, ನೋಡಿ ಹೆಂಗಿದೆ ನೋಡಿ. ನಮ್ಮ ಕಡೆ ಎಲ್ಲ ಇರುತ್ತಲ್ಲ ಕಂಬದ ಮನೆ, ಆ ಥರ ಕಂಬದಿಂದ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲೂ ಇದೆ, ಪ್ರತಿಯೊಂದು ಮಿದ್ಗಡೆ ಒಂದೊಂದು ಗೇಮ್ಸ್ ಇದೆ. ಇಲ್ಲಿ ಯಾವ ಏನಿದೆ, ಅಲ್ಲಿ ಲೂಡೋ ಇದೆ, ಚೆಸ್ ಇದೆ, ನೋಡಿ ಹಿಂಗೆ ಕಾಣುತ್ತೆ ಹೊರಗಡೆ. ಫುಲ್ ಒಂದು ಪರ್ಫೆಕ್ಟ್ ಹಳ್ಳಿ ಮನೆ ಬೇಕಂದರೆ ಆ ಫೀಲ್ ಕೊಡುತ್ತೆ. ಲಕ್ಸುರಿನೂ ಇದೆ, ಹಳ್ಳಿ ಸೊಬಗು ಇದೆ. ಇಲ್ಲಿ ಮಳೆಗಾಲ ಇದ್ದಾಗ ಕ್ಲೋಸ್ಡ್ ಬೇಕಾಗುತ್ತೆ ನಮಗೆ ಕ್ಯಾಂಪ್ ಫೈರ್ಗೆ, ಅದಕ್ಕೆ ಇಲ್ಲಿ ಹಾಕ್ಕೊಡ್ತೀವಿ. ಯಾಕೆಂದರೆ ಮಳೆಗಾಲದಲ್ಲಿ ಅದೊಂದೇ ಎಂಟರ್ಟೈನ್ಮೆಂಟ್. ಕರೆಕ್ಟ್. ಸೊ ಈ ಕ್ಲೋಸ್ಡ್ ಏರಿಯಾ, ಇವಾಗ ಓಪನ್ ಏರಿಯಾದಲ್ಲಿ ಹಾಕ್ಕೊಡ್ತೀವಿ. ಓಕೆ,
ಮಳೆ ಇರುವಾಗ ಫೈರ್ ಕ್ಯಾಂಪ್ ಹಾಕೋಕ್ಕಾಗಲ್ಲ ಅಂತ ಇಲ್ಲಿ ಮಾಡ್ಕೊಂಡಿದ್ದಾರೆ ಸಪ್ರೇಟು. ಸ್ಟೇರ್ಸ್ ಇರುತ್ತೆ, ಓಕೆ ಚೆನ್ನಾಗಿದೆ. ಫುಲ್ ಇಲ್ಲೂ ಸ್ಪೇಷಿಯಸ್ ಆಗಿ ಸುತ್ತ ಬೇಲಿ ಎಲ್ಲ ಇದೆ, ಏನು ತೊಂದರೆ ಇಲ್ಲ. ಸೇಫ್ಟಿ ಅಂತೂ ತುಂಬ ಅಚ್ಚುಕಟ್ಟಾಗಿದೆ. ಇದು ನಮ್ಮ ಡೈನಿಂಗ್ ಏರಿಯಾ. ಎಲ್ಲರೂ ಇಲ್ಲಿಗೆ ಊಟಕ್ಕೆ ಬರಬೇಕು. ಎಲ್ಲರಿಗೂ ಒಂದೊಂದ್ಸರಿ ಒಂದೇ ಗ್ರೂಪ್ ಇದ್ರೆ ಬಫೆ ಇಡ್ತೀವಿ, ಬೇರೆ ಬೇರೆ ಇದ್ರೆ ಸಪ್ರೇಟ್ ಕೊಡ್ತೀವಿ. ವೆಜ್ ಬೇರೆ, ನಾನ್ ವೆಜ್ ಬೇರೆ ಎರಡು ಇರುತ್ತೆ. ಫ್ಲಾಶ್ ಬ್ಯಾಕ್. ಊಟ ರೆಡಿ ಇದೆ ಮಧ್ಯಾಹ್ನದ್ದು. ನಾವು ಇವಾಗ ಜಸ್ಟ್ ಬಂದು ಚೆಕಿನ್ ಆಗಿ ಇದೇನಿದೆ ರಸಮ್ಮು, ರೈಸು, ಕೋಸಂಬರಿ, ಇದು ರೈತ, ಮೊಸರು ಬಜ್ಜಿ, ಇದು ಗಟ್ಟಿ ಮೊಸರು, ಇದು ಬೀನ್ಸ್ ಪಲ್ಯ, ಇದು ಚಿಕನ್ ಫ್ರೈ, ಇದು ಚಿಕನ್ ಸಾಂಬಾರು, ಪಾಲಕ್ ಚಿಕನ್ ಮಸಾಲ, ಇದು ಗೀ ರೈಸ್. ಇಷ್ಟು ಊಟಕ್ಕೆ ಗಮನ ಮಾಡಿದೆ. ಊಟ ಮುಗಿಸಿ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಈಗ ಫಸ್ಟ್ ಪ್ರಿಫರೆನ್ಸ್ ನಮಗೆ. ಹೊಟ್ಟೆಗೆ ಬಿದ್ಮೇಲೆ ಬೇರೆ ಎಲ್ಲ ನೋಡೋಣ. ಈಗ ಬಂದಿರೋ ಸ್ಪೆಷಲ್ ಐಟಮ್ ನನ್ನ ಬರ್ತ್ಡೇ ಪ್ರಯುಕ್ತವಾಗಿ. A few moments later. ಇದು ನೈಟ್ ಊಟ. ವೈಟ್ ರೈಸು, ಸಾಂಬಾರು, ವೆಜಿಟೇಬಲ್ ಸಾಂಬಾರು, ಕರಡು, ಮೊಸರು, ಬೀಟ್ರೂಟ್ ಪಲ್ಯ, ಚಿಕನ್ನು, ಸಾಂಬಾರು, ಇದು ಕಾಳುಗೊಜ್ಜು, ಚಪಾತಿ, ಲಾಸ್ಟಲ್ಲಿ ಬಾಯಿ ಸಿಹಿ ಮಾಡ್ಕೊಂಡು ಸ್ವೀಟ್. One eternity later. ಬೆಳಿಗ್ಗೆ ನಾಷ್ಟ ಚಿತ್ರಾನ್ನ, ಚಟ್ನಿ, ಒಡ್ಡು, ಸ್ವಲ್ಪ ಫೈಬರ್. ಇದೆಲ್ಲ ಪ್ಲೇಸಸ್ ವಿಸಿಟ್ ಮಾಡೋದು ಹಾಕ್ಬಿಟ್ಟಿದ್ದೀರಾ. ಇದು ಎಲ್ಲ ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡಿ, ಡೈನಿಂಗಿಂದ ಹೊರಗಡೆ ಬಂದರೆ ಟೇಬಲ್ ಎಲ್ಲ ಹಾಕೊಂಡು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು. ಇನ್ನೊಂದು ರೂಮ್ ಇದೆ ಇಲ್ಲಿ. ಇಲ್ಲೊಂದಿದೆ ಸಿನಮನ್ ಅಂತ, ಇದ್ರ ಹೆಸರು ಸಿನಮನ್ ಅಂತ. ಇದು ಫ್ಯಾಮಿಲಿ ರೂಮ್. ಓಕೆ. ಹಳ್ಳಿ ಮನೆ ಎಲ್ಲರೂ ಬಂದವರೆಲ್ಲ ಅದೇ ಹೇಳ್ತಾರೆ, ನಮ್ಮ ಮನೇನು ಇದೇ ತರ ಇತ್ತು ಅಂತ. ಇವಾಗಿರಲ್ಲ, ಸೊ ಅವ್ರಿಗೆ ಆ ಫೀಲ್ ಸಿಗ್ಲಿ ಅಂತ ಈ ತರ ಮಾಡಿದೀನಿ. ಇಲ್ಲಿ ಎಷ್ಟು ಜನ ಸ್ಟೇ ಆಗ್ಬೋದು? 12 ಜನ ಇರ್ಬೋದು. 2 ವಾಶ್ರೂಮ್ ಇದೆ. ಬಾಯ್ಸ್ ಎಲ್ಲ ಒಂದೇ ಗ್ರೂಪ್ ಬಂದ್ರೆ ಇಲ್ಲಿ ಒಂದೇ ಫ್ಯಾಮಿಲಿ ಬಂದ್ರೆ ಇಲ್ಲಿ ಇರ್ತಾರೆ. ಮೇಲ್ಗಡೆನೂ ಹೋಗಿ ಮಲಗ್ಬೋದು. ಓಕೆ. ಕೆಳಗಡೆ 6 ಜನ ಮಲಗ್ಬೋದು. ನಮ್ಮ ಊರ ಕಡೆ ಎಲ್ಲ ಅಟ್ಟ ಇರುತ್ತಲ್ಲ, ಆ ಥರ ಅಟ್ಟ ಮಾಡಿಬಿಟ್ಟಿದ್ದಾರೆ. ಚೆನ್ನಾಗಿದೆ ಫೀಲು ಅದೇ ಥರ. ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು. ವಾಶ್ರೂಮ್ ಅಷ್ಟೇ ಫುಲ್ಲು ಸ್ಪೇಷಿಯಸ್ ಆಗಿದೆ. ಮತ್ತು ಕ್ಲೀನ್ಲಿನೆಸ್ ಆ್ಯಂಡ್ ಹೈಜೀನ್ ಅಂತೂ ತುಂಬ ಇಷ್ಟ ಆಯ್ತು ನಮಗೆ. ಈ ಕಡೆ ಹೋಗಿ ಬಂದ್ಬಿಡೋದು ಅವನಿ. ಈ ಥರ ಏಣಿ ಹತ್ಕೊಂಬಂದರೆ ಮೇಲ್ಗಡೆ ನೋಡಿ, ಇದು ಸದ್ಯಕ್ಕೆ ಇದು ಮಾಡಿಲ್ಲ, ನೀಟಾಗಿ ಅರೇಂಜ್ ಮಾಡಿಕೊಡ್ತಾರೆ. ಫ್ಯಾನ್ ಇದೆ, ಆರಾಮಾಗಿ ಮಲ್ಕೊಬೋದು. ಇಲ್ಲೂ ಇಲ್ಲಿಂದ ನೋಡಿ ಹೆಂಗೆ ಕಾಣುತ್ತೆ ಅಂತ. ಮೇಲ್ಗಡೆಯಿಂದ ಮಕ್ಕಳು ಇದ್ದರೆ ಇಲ್ಲಿ ಉಳ್ಕೊಳಕ್ಕೆ ತುಂಬ ಇಷ್ಟಪಡ್ತಾರೆ. ಬನ್ನಿ ಮೆಟ್ಲು ಹೇಳ್ಕೊಂಡು ಹೋಗೋಣ. ಒಳ್ಳೆ ಕಂಬಗಳಿದೆ ನೋಡಿ. ಇಲ್ಲೊಬ್ರು ಮಲ್ಕೊಬೋದು, ಇಲ್ಲೊಬ್ರು. ಇಲ್ಲೊಂದು ವಾಶ್ರೂಮ್ ಇದೆ. ಸರಿ, ಇದು ಪ್ಲೇ ಗ್ರೌಂಡ್. ದೊಡ್ಡವರೆಲ್ಲ ಕ್ರಿಕೆಟ್, ಬ್ಯಾಡ್ಮಿಂಟನ್ ಎಲ್ಲ ಆಡ್ಬೋದು. ಬ್ಯಾಟ್ಸ್, ಬಾಲ್ಸ್ ಎಲ್ಲ ನಾವೇ ಕೊಡ್ತೀವಿ. ಇನ್ನು ಮಕ್ಕಳಿಗೆ ಸೀಸಾ ಇದೆ, ಸ್ವಿಂಗ್ ಇದೆ, ಹಂಗೆ ಚಿಕ್ಕದೊಂದು ರೋಪ್ ಇದೆ, ಮಕ್ಕಳು ಎಂಜಾಯ್ ಮಾಡ್ಬೋದು ಚೆನ್ನಾಗಿ. ಹಂಗೆ ಬಾಸ್ಕೆಟ್ ಬಾಲ್ ಇದೆ, ಹಂಗೆ ತೋಟದೊಳಗಡೆ ನೆಟ್ ಹಾಕಿದೀವಿ. ಮಕ್ಕಳು, ಸಣ್ಣ ಮಕ್ಕಳೆಲ್ಲ ನೆಟ್ ಮೇಲೆ ಮಾಡ್ಕೊಂಡು ಎಂಜಾಯ್ ಮಾಡ್ಬೋದು. ನೈಟ್ ಹಿಂಗೆ ಕ್ಯಾಂಪ್ ಫೈರ್ ಹಾಕೊಡ್ತೀವಿ. ಇಲ್ಲಿ ಬೇರೆ ಬೇರೆ ಸಣ್ಣ ಗ್ರೂಪ್ ಇದ್ರೆ ಸಪರೇಟ್ ಹಾಕೊಡ್ತೀವಿ. ಒಂದೇ ಗ್ರೂಪ್ ಇದ್ರೆ ಒಂದೇ ಕಡೆ ಹಾಕೊಡ್ತೀವಿ. ಈ ನಾಳೆ ಜಾಗ ಮಾಡಿಕೊಂಡವರಲ್ಲ, ನನ್ನಂತ ಕೈಗೆ ಏನಾದ್ರು ಸಿಕ್ಬಿಟ್ಟಿದ್ರೆ, ಈ ಕಡೆ ಭತ್ತ ಬೆಳಿತಿದೆ, ಈ ಕಡೆ ರಾಗಿ ಬೆಳಿತಿದೆ, ಈ ಕಡೆ ಜೋಳ ಬೆಳಿತಿದೆ, ಹಿಂಗೆ ಸಣ್ಣ ಪುಟ್ಟ ಹೀರೆಕಾಯಿ, ಸ್ವಾರೆಕಾಯಿ ಬೆಳ್ಕೊಂತಿದೆ. ನೀರಿಗಂತೂ ಪರ ಇಲ್ಲ. ಇದೆಲ್ಲ ಆಕ್ಟಿವಿಟೀಸ್ ಎಲ್ಲ ಇದೆಲ್ಲ ಇನ್ಕ್ಲೂಡ್ ಆಗಿರುತ್ತಲ್ವಾ? ಓಕೆ. ಯಾಕಂದ್ರೆ ಒಂದೊಂದು ಕಡೆ ಆಕ್ಟಿವಿಟೀಸ್ಗೆ ಸಪ್ರೇಟ್ ಇದು ಮಾಡ್ತಾರೆ, ಹಂಗಾಗಿ ಚಾರ್ಜ್ ಮಾಡಲ್ಲ. ಎಲ್ಲದು ಒಂದೇ ಇದ್ರ ಪ್ಯಾಕೇಜ್ ಎಲ್ಲ ಬರುತ್ತೆ. ಇಲ್ಲಿಗೆ ಬಂದ್ಮೇಲೆ ಎಂಟರ್ಟೈನ್ ಮಾಡೋದು ನಮ್ಮ ಕೆಲಸ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಕರೆಕ್ಟ್. ಅದಕ್ಕೆ ಮಾಡ್ಕೊಡ್ತಾ ಇದ್ದೀವಿ. ಇಲ್ಲಿ ನೋಡಿ, ಇಲ್ಲೊಂದು ಫೈರ್ ಕ್ಯಾಂಪ್. ಯಾಕಂದ್ರೆ ಇಲ್ಲಿ ಸಪ್ರೇಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈಗ ಕೆಲವೊಬ್ರು ಫ್ಯಾಮಿಲಿ ಬರ್ತಾರೆ, ಕೆಲವೊಬ್ರು ಗ್ರೂಪ್ಸ್ ಬರ್ತಾರೆ. ಹಂಗಾಗಿ ಒಬ್ರು ಪ್ರೈವೇಸಿಗೂ ಇನ್ನೊಬ್ರಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಅಲ್ಲೊಂದಿದೆ ನೋಡಿ. ನಾವು ಅಲ್ಲೇ ಫೈರ್ ಕ್ಯಾಂಪ್ ಹಾಕ್ಕೊಂಡಿದ್ದು ನೈಟು. ಚೆನ್ನಾಗಿದೆ ಒಂಥರ ಅದನ್ನು. ಮತ್ತು ಇಲ್ಲೂ ಇದೆ, ತುಂಬ ಜನ ಇದ್ದಾರೆ ಅಂದರೆ ಕೂತ್ಕೊಂಡು ಇಲ್ಲೂ ಫೈರ್ ಕ್ಯಾಂಪ್ ಹಾಕೊಬೋದು. ಮತ್ತು ನೀವು ಎಷ್ಟು ಜನ ಎಷ್ಟು ಇದು ಹೇಳಿದ್ರೂ ಆರಾಮಾಗಿ ಅರೇಂಜ್ಮೆಂಟ್ ಮಾಡಿಕೊಡ್ತಾರೆ, ಚೇರೆಲ್ಲ ಹಾಕಿ.
ಇದೆಲ್ಲ ಮಕ್ಳಿಗೆ ಎಲ್ಲೂ ಹೊರಗಡೆ ಹೋಗೋದು ಬೇಕಾಗೇ ಇಲ್ಲ. ಇಲ್ಲಿ ಬಂದ್ಬಿಟ್ರೆ ಜಸ್ಟ್ ಹೋಮ್ ಸ್ಟೇಲೇ ಇವ್ರು ಹೇಳ್ದಂಗೆ ಅಲ್ಲೇ ಇಲ್ಲಿ ನಿಯರ್ ಬೈ ಪ್ಲೇಸಸ್ ಹೋಗೋದೇ ಬೇಡ, ಇಲ್ಲೇ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಏನೇನು ಬೇಕೋ ಎಲ್ಲ ಇದೆ. ಪಕ್ಕದಲ್ಲಿ ಕಾಫಿ ತೋಟ ಇದೆ, ಕಡೆ ಏಲಕ್ಕಿ ತೋಟ ಇದೆ. ಓ ಇದೆಲ್ಲ ಏಲಕ್ಕಿ ಅಲ್ಲ? ಏಲಕ್ಕಿ. ಮಕ್ಕಳು ನೆಟ್ಟಲ್ಲಿ ಸುಮ್ಮನೆ ಆಟ ಆಡ್ಬೋದು. ಓ ಇದು ನೆಟ್ ಈ ಥರನಾ? ನಾನು ಇದ್ರ ನೆಟ್ ಅಂದ್ಕೊಂಡೆ. ಚೆನ್ನಾಗಿದೆ. ಇದು ಸಪೋರ್ಟ್ ಅಲ್ಲ ಇದು? ಇದಕ್ಕೊಂದು 60-70 ವರ್ಷ ಆಗಿರ್ಬೋದು. ಹೌದಾ? 60-70 ವರ್ಷ? ನಮ್ಮ ಅಕ್ಕಂದಿರು ಎಲ್ಲರೂ ಅವಾಗ ತಿಂತಾ ಇದ್ದಿದ್ದು. ಆದ್ರೆ ಇಷ್ಟೇ ಇದೆ. ನೆರಳಿತ್ತಲ್ಲ, ದೊಡ್ಡ ಮರಗಳಿತ್ತು, ಹೋಗಿ ಆಮೇಲೆ ಚಿಗರಿ ಹಿಂಗೆ ಬಾಕಿ ಆಗಿದೆ. 4-5 ಮರ ಇತ್ತು. ನಮ್ಗೆ 50 ವರ್ಷ ಆಯ್ತು ಈಗ, 52 ವರ್ಷ ಆಗ್ಲೇ ನಾವು ಚಿಕ್ಕ. ಆದ್ರೆ ನೀವ್ ಹೇಳ್ತೀರಾ ಸರ್ 50 ಎಷ್ಟು ವರ್ಷ ನಿಮ್ಗೆ? 52 ವರ್ಷ. ಸೀರಿಯಸ್ಲಿ ನಂಬಕ್ಕಾಗಲ್ಲ. ಅವ್ರನ್ನ ನಾನು ಆಕ್ಚುಲಿ ಸುಮ್ನೆ ನೀವ್ ಹೇಳಿದ್ರಲ್ಲ ನೆನ್ನೆ ಕ್ಲಬ್ ಇದು ಹೋಗಿದ್ರಿ ಅಂತ ಕೇಳ್ದೆ ಅವ್ರನ್ನೆಲ್ಲ ಒಂದ್ಸತಿ ಎಷ್ಟಿರ್ಬೋದು ಅವ್ರಿಗೆ ಏಜ್ ಹೇಳಿ ಅಂತ. ಒಬ್ರಂದ್ರು ಅರೌಂಡ್ 40 ಆಗಿರ್ಬೋದು ಅಂತ, ಇನ್ನಿಬ್ರು 30-35 ಅಂತ ಅಂದ್ರು. ನೋಡಿದ್ರೆ 52 ವರ್ಷ ಅಂತೆ. ನೋಡಕ್ಕೂ ಯಂಗ್ ಅಂಡ್ ಎನರ್ಜಿಟಿಕ್ ಆಗಿದ್ದಾರೆ. ಥ್ಯಾಂಕ್ ಯು. ಎಕ್ಸರ್ಸೈಸ್ ಮಾಡ್ತಿರ್ತೀರಾ ಇಲ್ಲ? ಸ್ವಲ್ಪ ವಾಕ್ ಮಾಡ್ತೀನಿ ಡೈಲಿ, ಒಂದು 5 ಕಿಲೋಮೀಟರ್ ವಾಕ್. ನಿಮ್ ತೋಟ ಒಂದ್ ರೌಂಡ್ ಬಂದ್ರೆ ಸಾಕಲ್ಲ? ಇಲ್ಲಿ ಇದ್ದಾಗ ಇಲ್ಲಿ ಯೂಶಲಿ ನಾವು ಮೈಸೂರಲ್ಲಿ ಇರೋದು, ವೀಕೆಂಡ್ಸ್ ಗೆಸ್ಟ್ ಇದ್ದಾಗ ನಾನು ಇಲ್ಲಿರ್ತೀನಿ. ಸೊ ಇಲ್ಲಿದ್ದಾಗ ತೋಟ ಓಡಾಡ್ತೀನಿ, ಅಲ್ಲಿದ್ದಾಗ ಪಾರ್ಕಲ್ಲಿ ವಾಕ್ ಮಾಡ್ತೀನಿ. ಇನ್ನು ಇಲ್ಲಿ ವಾತಾವರಣ ನಮ್ಮನ್ನ ಹಂಗೆ ಇಟ್ಟಿದೆ ಅಷ್ಟೇ. ಆದ್ರೆ ಚೆನ್ನಾಗಿದೆ ಸರ್. ಈ ವಾತಾವರಣದಲ್ಲಿ ಇರಕ್ಕೆ ನೀವು ಪುಣ್ಯ ಮಾಡಿದ್ದೀರಾ. ನಾವು ಯಾವಾಗೋ ಬಂದು ವೀಕ್ ಡೇಸು ವೀಕೆಂಡ್ ಯಾವಾಗ ಒಂದು 2-3 ದಿನ ಎಂಜಾಯ್ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ಬೆಂಗಳೂರು ಟ್ರಾಫಿಕ್ಕು ಅದು ಎಲ್ಲ ಬಿಟ್ಟು ಆ ಜಂಜಾಟ ಎಲ್ಲ ಬಿಟ್ಬಿಟ್ಟು ಬಂದಿಲ್ಲಿ ಆರಾಮಾಗೆ ನೆಮ್ಮದಿ ತಗೊಂಡು ಹೋಗ್ತೀವಿ. ನೀವು ಇದೇ ನೆಮ್ಮದಿಲಿ ಇರ್ತೀರಾ ಯಾವಾಗ? ಇಲ್ಲ, ನಮಗೂ ಮೊದಲು ಪೇಟೆನೇ ಇಷ್ಟ ಇತ್ತು. ಈಗ ಪೇಟೆಯಲ್ಲಿ ಇರೋದ್ರಿಂದ ಇವಾಗ ನಮಗೆ ಹಳ್ಳಿ ವ್ಯಾಲ್ಯೂ ಗೊತ್ತಾಗ್ತಾ ಇದೆ. ಸರ್ ಕರೆಕ್ಟ್. ಎಲ್ರಿಗೂ ಒಂದಲ್ಲ ಒಂದಿನ ರಿಯಲೈಸ್ ಆಗುತ್ತೆ. ಕೊನೆಗೂ ಮರಳಿ ಮಣ್ಣಿಗೆ ಅಂತ ಎಲ್ರು ಮತ್ತೆ ಎಲ್ಲಿಗೆ ಬರಲೇಬೇಕು. ಕರೆಕ್ಟ್. ಅದು BGS ಸರ್ಕಲ್ ಅಂತ ಅತಿ ಹೇಳಿದ್ದು. ಅಲ್ಲಿಂದ ಬಂದ್ರೆ ಆ ಸರ್ಕಲ್ ಇಂದ ಲೆಫ್ಟ್ ಒಂದು ರೋಡ್ ಹೋಗುತ್ತೆ, ನಾವು ಸ್ಟ್ರೈಟ್ ಬರಬೇಕು. ಕಾಗಿನೆರೆ ಮತ್ತೆ ರೈಲ್ವೆ ಟ್ರ್ಯಾಕ್ ಹೊಂಗಡಳ ಅಲ್ಲಿಗೆಲ್ಲ ಅಲ್ಲಿ ರೈಟ್ ಹೋದ್ರೆ ಲೆಫ್ಟ್ ತಗೊಂಡ್ರೆ 200 ಮೀಟರ್ಸ್ ನಮ್ಮ ಹೋಮ್ ಸ್ಟೇ ಬರುತ್ತೆ. ಇದೆಲ್ಲ ಆ್ಯಕ್ಚುಲಿ ನೋಡೋಕೆ ರಿಯಲ್ ಇದ್ದಿದ್ದ ಥರ ಕಾಣುತ್ತೆ. ಚೆನ್ನಾಗಿದೆ ಅಂತಾರೆ. ಇದೆಲ್ಲ ಗ್ರಾಸ್ ಎಲ್ಲ ರಿಯಲ್ಲೇನೆ, ಅದು ಡೂಪ್ಲಿಕೇಟ್ ಅಂತ ಅದನ್ನು ಡೂಪ್ಲಿಕೇಟ್ ಅಂದ್ಕೊಂಡಿರ. ಅಲ್ಲಿ ನೋಡಿ ಅದೇ ಜಿಂಜರು ಪೆಪ್ಪರು ಮತ್ತು ಅಲ್ಲಿ ಕಾರ್ಡಮಮ್ಮು. ಇದು ಇವ್ರು ಸ್ಟೇ ಆಗಿರೋದು. ನೀವು ಸರ್ ಗೆಸ್ಟ್ ಯಾವಾಗಿದ್ರೂ ನೀವು ಇರ್ತೀರಲ್ಲ? ಓಕೆ. ನೋಡಿ ಕೆಲವೊಬ್ರು ಓನರ್ಗಳು ಜಸ್ಟು ಮಾಡಿ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ, ಮೇಂಟೈನ್ ನೋಡ್ಕೊತಾರೆ ಅಂತ. ಇವರೇ ಬಂದು ನಿಂತ್ಕೊಂಡು ಗೆಸ್ಟ್ಗಳಿಗೆ ಎಲ್ಲ ಇದು ಮಾಡಿಕೊಡ್ತಾರೆ. ಏನೇ ಇದ್ರು ನೈಟು ಅಷ್ಟೇ. ನಮ್ಮದು ಎಷ್ಟು 10:30 ಆಗಿತ್ತು. ಅವರು ಮೇಂಟೆನೆನ್ಸ್ ಸರ್ದು ಮಾರುತಿ ಅವ್ರು ಬಂದು ವಿಚಾರಿಸ್ಕೊಂಡು ಹೋಗಿದ್ರು. ಮತ್ತು ಸರ್ರು ಬಂದು ಒಂದ್ಸತಿ ಏನಾದರೂ ಬೇಕಾ ಏನೋ ಅಂತೆಲ್ಲ ಕೇಳ್ಕೊಂಡು ವಿಚಾರಿಸ್ಕೊಂಡು ಹೋದ್ರು. ಕುಕ್ ಮಾರುತಿ ಇವ್ರದೇ ಊಟ ಎಲ್ಲ ಚೆನ್ನಾಗಿದೆ ಅಂತ. ತುಂಬ ಚೆನ್ನಾಗಿತ್ತು. ಇವ್ನು ನಮ್ಮ ಅಸಿಸ್ಟೆಂಟ್. ಬನ್ನಿ ಮುಂದೆ ಬನ್ನಿ. ಇವ್ನು ನಮ್ಮ ಅಸಿಸ್ಟೆಂಟ್ ಪ್ರಶಾಂತ್. ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಇದ್ದಂಗೆ. ಓಕೆ. ಆದರೆ ಈ ಥರ ಇರಬೇಕು. ನೀವು ಇದ್ರೂ ಇಲ್ಲ ಅಂದರೆ ಎಲ್ಲ ನೀಟಾಗಿ ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋಗಿದ್ರಲ್ಲ, ತುಂಬ ಖುಷಿ ಆಗುತ್ತೆ. ಚೆನ್ನಾಗಿದೆ ಸರ್. ಮಾರುತಿ ಅವರೇ ತುಂಬ ಥ್ಯಾಂಕ್ಸ್. ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಿದ್ದಾರೆ ಪ್ರಶಾಂತ್ ಅವ್ರು. ನಿಮಗೂ ವೀಡಿಯೋಲಿ ಬರ್ತೀರಾ. ಆ್ಯಕ್ಚುಲಿ ಇವ್ರು ಹೇಳಿದರು ಮಾರುತಿ ಅವ್ರು ಇಲ್ಲಿ ಇರ್ತಾರೆ ಅಂತ. ಅವ್ರು ಸುಬ್ರಹ್ಮಣ್ಯ ಅವರ ಇವರು. ಫುಡ್ ತುಂಬ ಚೆನ್ನಾಗಿತ್ತು, ಅಚ್ಚುಕಟ್ಟಾಗಿತ್ತು, ತುಂಬ ಇಷ್ಟ ಆಯ್ತು ಆ್ಯಕ್ಚುಲಿ. ಚೆನ್ನಾಗಿತ್ತಲ್ಲ. ಅದೇನೋ ಒಂದು ಇದು ಕೇಳಿದ್ದಷ್ಟೇ, ನೀವೇ ಸೌದೆಕಾಯಿ ಹಚ್ಚಿ ಇದೆಲ್ಲ ಆರೆಂಜ್ ಎಲ್ಲ ಬಿಡಿಸಿ ಎಲ್ಲ ಮಾಡಿಕೊಟ್ರಿ. ನಾವು ಬಾಯ್ ಬಿಟ್ಟು ಕೇಳೋದಕ್ಕಿಂತ ಮುಂಚೆನೇ ಅರ್ಥ ಮಾಡ್ಕೊಂಡು ಮಾಡ್ತಾರೆ. ಅದು ತುಂಬ ಖುಷಿ ಆಗುತ್ತೆ. ಹಾಂ ಸರ್, ತುಂಬ ಖುಷಿ ಆಯಿತು. ನೀವು ಇಲ್ಲೇ ಇರೋದ ಸರ್? ಹುಟ್ಟಿ ಬೆಳೆದಿದೆಲ್ಲ ಇಲ್ಲೇ? ಹಾವೇರಿ. ಓಕೆ ಸರ್. ನೀವು 2 ವರ್ಷ ಆಯ್ತು. ನಿಮ್ಮದು ಹಾವೇರಿನಾ? ಓಕೆ. ನಿಮ್ಗೇನು ರಿಲೇಟಿವ್ ಅಲ್ಲ? ಓಕೆ ಸರ್, ತುಂಬ ಥ್ಯಾಂಕ್ಸ್ ಸರ್. ವಿಡಿಯೋ ನೋಡ್ಕೊಂಡು ಬರ್ತಾರೆ. ಬಂದಾಗ ನಿಮ್ಗೆ ಏನು ಬೇಕಂದ್ರೂ ಮಾಡಿಕೊಡ್ತಾರೆ. ವೆಜ್ಜು ನಾನ್ ವೆಜ್ಜು ಎಲ್ಲ ನಿಮಗೆ ಯಾವುದೋ ದೊಡ್ಡ ಹೋಟೆಲ್ ರೆಸ್ಟೋರೆಂಟಲ್ಲಿ ಮಾಡ್ತಾರಲ್ಲ ಅದಕ್ಕಿಂತ ಚೆನ್ನಾಗೇ ಮಾಡಿಕೊಡ್ತಾರೆ. ಬನ್ನಿ, ನಮಗಂತೂ ಖುಷಿ ಆಯಿತು. ಮತ್ತು ಬರೀ ಫುಡ್ಡು ಟೇಸ್ಟು ಅಲ್ಲದೆ ಅದನ್ನು ಗಾರ್ನಿಷ್ ಮಾಡ್ತಿರಲ್ಲ, ಡೆಕೋರೇಷನ್ ಮಾಡಿ ಕೊಡ್ತಿರಲ್ಲ, ಪ್ರೆಸೆಂಟೇಷನ್ ತುಂಬ ಇಷ್ಟ ಆಯಿತು. ಅದು ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ಆ್ಯಕ್ಚುಲಿ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅಂತಾರಲ್ಲ, ಅದು ನೋಡಿದ್ರೆ ಖುಷಿ ಆಗಬೇಕು. ತುಂಬ ಚೆನ್ನಾಗಿದೆ ಸರ್, ಧನ್ಯವಾದಗಳು. ನಂದು ಕ್ಲಾಸಿಕ್ ಕನ್ನಡಿಗ ಅಂತ ಯೂಟ್ಯೂಬ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಆಗಿಬಿಡಿ. ಇನ್ಸ್ಟಾಗ್ರಾಮಲ್ಲಿ ಇದೆ, ಫಾಲೋ ಮಾಡ್ಕೊಳ್ಳಿ. ವೀಡಿಯೋಲಿ ಬರ್ತೀರಾ ಅಲ್ಲ. ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳ್ಬಿಡಿ ಸರ್. ಒಂದು
ನಮ್ದು ಅದೇ ಕಾರ್ಡಮಮ್ ಗ್ರೋ ಅಂತ ವೆಬ್ಸೈಟು ಇದೆ, cardamomgrow.in ಅಂತ. ಅದು ಬಿಟ್ಟರೆ ನೀವು ಗೂಗಲೆಲ್ಲ ಸರ್ಚ್ ಮಾಡಿದ್ರೆ ಕಾರ್ಡಮಮ್ ಗ್ರೋ ಹೋಮ್ ಸ್ಟೇ ಅಂತ ಚೆಕ್ ಮಾಡಿದ್ರೆ ಎಲ್ಲ ಇರುತ್ತೆ, ರಿವ್ಯೂಸ್ ಎಲ್ಲ ನೋಡ್ಬೋದು. ನೋಡಿದೆ ನಾನೆಲ್ಲ, ನಾನೇ ಅದ್ರ ಬಗ್ಗೆ ಹೇಳ್ಕೊಳಕ್ಕಿಂತ ನೀವು ಬಂದು ಎಲ್ಲ ಫುಡ್ ಎಲ್ಲ ಟೇಸ್ಟ್ ಮಾಡಿ ಹೇಳೋದೇ ಚೆನ್ನಾಗಿರುತ್ತೆ. ಯಾಕಂದ್ರೆ ನಮ್ದನ್ನ ನಾವು ಹೊಗಳ್ಕೊಂಡ್ರೆ ಚೆನ್ನಾಗಿರೋದು. ಸೊ ಇನ್ನೇನಿಲ್ಲ, ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಅದರಲ್ಲೇ ಇದೆ ವೆಬ್ಸೈಟಿಗೆ. ಒಂದ್ಸತಿ ಹೇಳ್ಬಿಡಿ ಸರ್ ಕಾಂಟ್ಯಾಕ್ಟ್ ನಂದು ನಂಬರ್ ನಾನೇ ಡೈರೆಕ್ಟ್ ಬುಕಿಂಗ್ ತಗೊಳ್ಳೋದು. ನಂಬರ್ ಹೇಳ್ಬಿಡಿ ಒಂದ್ಸತಿ. 9448403113 ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನೇ ಸಿಗ್ತೀನಿ. ಬುಕಿಂಗ್ ನನ್ನ ಥ್ರೂನೇ ಆಗೋದು. ಇನ್ಯಾವ ವೆಬ್ಸೈಟಿಗೆ. ಇವಾಗ ಇದು ಎಷ್ಟು ದಿನ ಪ್ರೇಯರ್ ನಿಮಗೆ ಕಾಲ್ ಮಾಡ್ಕೊಂಬರ್ಬೇಕು ಬರೋದಾದ್ರೆ ಆ ಥರ ಹೇಳಕ್ಕಾಗಲ್ಲ. ವೀಕೆಂಡ್ಸ್ ಆದ್ರೆ 15 ಡೇಸ್ ಮುಂಚೆ ಬುಕ್ ಮಾಡಿರ್ತಾರೆ. ವೀಕ್ ಡೇಸ್ ಆದ್ರೆ ನೋ ಪ್ರಾಬ್ಲಮ್. ಆಕ್ಚುಲಿ ನಮ್ದು ಬಿಸ್ನೆಸ್ ಜಾಸ್ತಿ ವೀಕೆಂಡ್ಸ್. ವೀಕ್ ಡೇಸ್ ಅಲ್ಲಿ ಆಲ್ಮೋಸ್ಟ್ ಫ್ರೀ ಇರುತ್ತೆ. ಆ ಟೈಮಲ್ಲಿ ವೀಕೆಂಡ್ ಬರೋರು ಒಂದು 10-15 ಡೇಸ್ ಮುಂಚೆ ಕಾಲ್ ಮಾಡ್ಕೊಂಡು ವಿಚಾರಿಸ್ಕೊಂಡ್ಬಂದ್ರೆ ಅದೇನಿದೆ ಪ್ರೈಸಸ್ ಇದು ಎಲ್ಲ ಇದು ಮಾಡ್ತೀವಿ. ನಮ್ಮ ಚಾನಲ್ ಕಡೆಯಿಂದ ಬಂದ್ರೆ, ನಿಮ್ ಕಡೆಯಿಂದ ಬಂದ್ರೆ ನಾವು ಡಿಸ್ಕೌಂಟ್ ಕೊಡ್ತೀವಿ. ಚಾನಲ್ ಕಡೆಯಿಂದ ಕ್ಲಾಸಿಕ್ ಕನ್ನಡಿಗ ಅಂತ ನಮ್ಮ ಚಾನಲ್ ಕಡೆಯಿಂದ ಬಂದ್ರೆ ನಾವು ಡಿಸ್ಕೌಂಟ್ ಮಾಡ್ಕೊಡ್ತಾರೆ. ಅವ್ರ ಹೇಳಿ ಬಂದವರೆಲ್ಲ ಇವ್ರ ಕಡೆಯಿಂದ ಬಂದಿದ್ದು ಅಂತ ಹೇಳಿ ಡೆಫಿನೆಟ್ ಆಗಿ ಡಿಸ್ಕೌಂಟ್ ಮಾಡ್ಕೊಡ್ತೀವಿ. ಓಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆದರೆ ಹೆಸ್ರಿಗೆ ತಕ್ಕನಂಗೆ ಚೆನ್ನಾಗಿ ಹಾಕ್ಕೊಂಡಿದ್ದಾರೆ. ಜಿಂಜರು, ಶುಂಠಿ, ಇದು ಪೆಪ್ಪರು, ಮೆಣಸು. ನಾವು ಶುಂಠಿಲಿ ಉಳ್ಕೊಂಡಿದ್ರಿ, ನಮ್ಮ ಫ್ರೆಂಡ್ಸು ಪೆಪ್ಪರಲ್ಲಿ ಉಳ್ಕೊಂಡಿದ್ರು. ಸದ್ಯಕ್ಕೆ ನಾವು 2 ರೂಮ್ ಮಾಡಿದ್ರಿ. ನೋಡಿ ಹಿಂಗೆ ಕಾಣುತ್ತೆ. ಒಟ್ಟಲ್ಲಿ ಒಂಥರ ನೆಮ್ಮದಿ ತಾಣ ಅಂತ ಹೇಳ್ಬೋದು. ನೋಡಿ ಹತ್ತಿಹಳ್ಳಿಲಿದ್ದೀವಿ. BGS ಸರ್ಕಲ್ಲು ಸೀದಾ ಹೋದರೆ ಅಲ್ಲೇ ಹೋಮ್ ಸ್ಟೇ ಇರೋದು. ಲೆಫ್ಟ್ ಹೋದರೆ ಅರ್ಕಲ್ಗೂಡು ಶನಿವಾರ್ಸ್ ಅಂತ ಹಿಂಗೆ ಹೋಗುತ್ತೆ. ಕಾರ್ಡಮಮ್ ಗ್ರೂಮು ಅಲ್ಲಿದೆ ನೋಡಿ ಮನೆ. ಅವರೇ ನಮ್ಮ ಫ್ರೆಂಡು ಒಬ್ಬರು, ಅವರೇ ಸಜೆಸ್ಟ್ ಮಾಡಿದ್ದು ನಮಗಿಲ್ಲಿ ಹೋಮ್ ಸ್ಟೇನ. ಅವ್ರಿಗೊಂದು ಧನ್ಯವಾದಗಳು ತಿಳಿಸ್ತಾ, ವಿಡಿಯೋ ನೋಡ್ತಿದ್ರೆ ಅವರು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮಣಿಗಳ ಥರ ಏಲಕ್ಕಿ ಬಿಡುತ್ತೆ, ಅದು ಹಣ್ಣಾದ್ಮೇಲೆ ನಾವು ಕುಯ್ತೀವಿ. ಬರಲ್ಲ ಮಾಡೋವರೆಗೆ ಇದು ಕಾಫಿ ಅನ್ನೋದು ಗೊತ್ತಾಗಲ್ಲ. ನಾವಿರೋ ಜಾಗದಲ್ಲೇ ನಾವಿರೋದು, ಹಾವನ್ನು ಓಡಿಸ್ಬಿಟ್ಟು ನಾವಿರೋಕ್ಕಾಗಲ್ಲ. ಸೊ ಅದು ಇರುತ್ತೆ, ಅದ್ರ ಪಾಡಿಗೆ ಅದಿರುತ್ತೆ, ನಮ್ಮ ಪಾಡಿಗೆ ನಾವಿರುತ್ತೆ. ಪಾಂಡಿಚೇರಿ, ಈ ಗೋವಾ ಅಲ್ಲಿ ಇಲ್ಲಿ ಹೋದ್ರೆ ಈ ತರ ಹಳೆ ಇದಕ್ಕೆ ಕರ್ಕೊಂಡು ಫೋಟೋ ಶೂಟ್ ಮಾಡಿಸ್ತಾರೆ. ನೋಡಿ ಹೇಗಿದೆ ಅಂದ್ರೆ, ನೀವು ಜಸ್ಟ್ ಎಲ್ಲೂ ಹೋಗೋದೇ ಬೇಡ, ಈ ಹಳ್ಳಿಗೆ ಸುಮ್ಮನೆ ಒಂದು ವಾಕ್ ಬಂದ್ರೆ ಸಾಕು. ನೋಡಿ ಫುಲ್ಲೆಲ್ಲ ಹಳ್ಳಿ ಮನೆಗಳು.